ಇಳಿದು ಬಾ ತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಪ್ರಕರಣಗಳ ಪರಿಚಯ. ನಿನ್ನೆ NK ನಾನಿಕಾಕ ಅವರ ಬೇಂದ್ರೆಯವರ ಜೀವನವೇ ಕಾವ್ಯವೇ ಜೀವನ ಪ್ರಕರಣ ನೋಡ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು ಅಂಥೇಳಿ ಬಾಜು ಮನೆಯಲ್ಲಿ ನಾನು ಅರ್ಧಕ್ಕೆ ಬಿಟ್ಟಿದ್ದೆ. ಒಂದು ಅದ್ಭುತವಾದ ಸಂದರ್ಭದಲ್ಲಿ ಕವನದಲ್ಲಿ ನಾನು ನಿಲ್ಲಿಸಿದ್ದೆ. ಒಳಗೆ ದುಃಖ ಹುದುಗಿದ್ದರೂ ಗಂಡನನ್ನು ಸಂತೈಸಬೇಕೆಂಬ ಹುಸಿನಗೆ ಬೀರಿ ಆತನ ಮೈಮುಟ್ಟಿ ಸಂತೈಸಿ ಬಂದರೆ ಒಳಗಿನ ದುಃಖದ ನಾಡಿ ಆತನ ಕೈಗೆ ಹತ್ತದೆ ಇದ್ದೀತೆ. ಇಲ್ಲಿ ವರಕವಿ ಬೇಂದ್ರೆ ಕೊಡುವ ಉಪಮೆಯ ಸಮರ್ಪಕತೆ ಇನ್ನೂ ಉತ್ಕಟವಾಗಿದೆ. ಯಾವುದದು? ಮಮತಾಜಳನು ಹುಗಿದು ತಾಜಮಹಲನು ಕಟ್ಟಿ ನಿಜ ದುಃಖ ಮರೆಸಬಹುದೇ ಅನ್ನುವಂಥ ಅದ್ಭುತವಾದ ಹಾಡನ್ನು ಅವರು ಬರೆದಿದ್ದಾರೆ. ಎಂತಹ ಉಪಮೆ! ಶಹಜಾನನು ಹೆಂಡತಿಯ ದುಃಖವನ್ನು ಮರೆಯಬೇಕೆಂದು ಅಮೃತಶಿಲೆಯಲ್ಲಿ ತಾಜ್ಮಹಲನ್ನು ಕಟ್ಟಿಸಿದ. ಆದರೂ ಮರೆಯಲು ಸಾಧ್ಯವಾಯಿತೇ? ಸಾಧ್ಯವಾಗಿಲ್ಲ. ಈ ರೀತಿ ಅದ್ಭುತವಾದಂಥ ಉಪಮೆಗಳನ್ನು ಕೊಡ್ತಾ ಇದ್ದಾರೆ. ಬೇಂದ್ರೆಯವರು ಸಂಸಾರದ ಪೈಲುಗಳನ್ನು ಹೋಳಾಗಿ ನೋಡಿದ್ದಾರೆ. ಸಂಸಾರದಲ್ಲಿ ರಸವೂ ಇದೆ, ವಿರಸವೂ ಇದೆ. ರಸಿಕನಿಗೆ ಸಂಸಾರವು ಜೇನು ಹುಟ್ಟು, ಕಾಣುವ ಕಣ್ಣಿಲ್ಲದವನಿಗೆ ಜೇನ್ನೊಣಗಳ ಬೀಡು. ಆವಾಗ ಬರೀತಾರವರು, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ಒಲವೇ ನಾನು ಅದಕ್ಕೂ ಇದಕ್ಕೂ ಎದಕ್ಕೂ. ಅದ್ಭುತವಾದಂಥ ಇದು ಬೇಂದ್ರೆಯವರ ವರಕವಿ ಬೇಂದ್ರೆಯವರು ಕೌಟುಂಬಿಕ ಜೀವನದ ಪ್ರೇಮ ಗೀತೆಗಳನ್ನು ಸಂದೇಶವಾಗಿ ಕನ್ನಡಿಗರಿಗೆ ನೀಡಿದ್ದಾರೆ. ಅವರ ಕೌಟುಂಬಿಕ ಕಾವ್ಯ ಪ್ರಪಂಚನ ದರ್ಶನವಿದು. ಅದು ದೈಹಿಕ ಪ್ರಣಯದ ದಾಂಗುಡಿ ಅಲ್ಲ, ದೈವೀ ಜೀವನದ ಸಿದ್ಧಿಯ ಗುಡಿ. ಮನುಷ್ಯ ಮಣ್ಣಿನಿಂದ ಮೇಲಕ್ಕೇಳಬೇಕು, ಕಾವ್ಯ ಆತನಿಗೆ ಸಾಧನವಾಗಿ ದ್ಯಾವಾ ಪೃಥ್ವಿಯ ಏಣಿಯಾಗಿ ಪರಿಣಮಿಸಬೇಕು. ಬೇಂದ್ರೆಯವರ ಕಾವ್ಯದ ಮೇಲ್ಮೆ ಇದು ಅಂತ ಬರೀತಾರೆ. ಅದ್ಭುತ. ಇನ್ನು ಮುಂದಿನ ಪ್ರಕರಣ 15ನೇ ಪ್ರಕರಣ, ಬೇಂದ್ರೆಯವರ ವಿನೋದ ದೃಷ್ಟಿ. ಶ್ರೀ ಪ್ರೊಫೆಸರ್ GD ನಾಲ್ಕರ್ಣಿ ಧಾರವಾಡದ JSS ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದವರು. ನಗೆಯಲ್ಲಿ ಹೊಗಿಬ್ಯಾಡ, ಹೊಗಿಹಿಂದ ಧಗಿಬ್ಯಾಡ, ಬಾಳಿಗೆ ಎರಡು ಬಗಿಬ್ಯಾಡ, ನನಗೆಣೆಯ ಬ್ಯಾಸರಿಕಿ ಬ್ಯಾಡೋ ನಗುವಾಗ, ಬ್ಯಾಸರಿಕಿ ಬ್ಯಾಡೋ ನಗುವಾಗ ಅಂತ ಅದ್ಭುತವಾದ ಬೇಂದ್ರೆಯವರ ಹಾಡಿನೊಡನೆ ತಮ್ಮ ಪ್ರಕರಣವನ್ನು ಪ್ರಾರಂಭ ಮಾಡ್ತಾರೆ. ಶ್ರೀ ಬೇಂದ್ರೆಯವರು ಕನ್ನಡ ಕಾವ್ಯ ಸಮುದಾಯಕ್ಕೆ ಅನೇಕ ಅತ್ಯುತ್ತಮ ಕವಿತೆಗಳನ್ನು ಸೇರಿಸಿದ್ದಾರೆ. ಹೀಗೆ ಮಾಡುವುದರಲ್ಲಿ ಅಂಥೇಳಿ ಮುಂದೆಲ್ಲ ಬರ್ಕೋತ ಹೋಗ್ತಾರೆ. ಆಮೇಲೆ ಆಶ್ಚರ್ಯ ಅಂತ ಹಾಸ್ಯ, ವಿನೋದ ದೃಷ್ಟಿ ಅಂದರೆ ಹಾಸ್ಯ. ಅವರೊಡನೆ ಮಾತನಾಡುವುದೆಂದರೆ ಬೆಳದಿಂಗಳಲ್ಲಿ ವಿಹರಿಸಿದಂತೆ. ವಿಚಾರಗಳ ಗಾಂಭೀರ್ಯದೊಡನೆ ಹಾಸ್ಯದ ಸೊಗಲು ವಿಪುಲವಾಗಿ ಅನುಭವಕ್ಕೆ ಬರುತ್ತದೆ. ಅವರ ಬರವಣಿಗೆಯಲ್ಲಿಯೂ ಹಾಸ್ಯ ಹಿತಮಿತವಾಗಿ ಕಂಡುಬರುತ್ತದೆ. ಅವರ ಕಾವ್ಯದಲ್ಲಿ, ನಾಟಕಗಳಲ್ಲಿ, ಲಲಿತ ಪ್ರಬಂಧಗಳಲ್ಲಿ ಹಾಸ್ಯ ಸೂಸೆ ಹರಿದಿದೆ ಅಂತ ಹೇಳ್ಕೋತ ಬೇಂದ್ರೆಯವರ ವಿನೋದ ದೃಷ್ಟಿ ಎಷ್ಟು ಸಹಜವೆಂದರೂ ಅವರು ತಾವೇ ಬರೆದ ಕೆಲವು ಕವಿತೆಗಳಿಗೆ ಅಣಕವಾಡುಗಳನ್ನು ರಚಿಸಿದ್ದಾರೆ. ಅಣಕವನ್ನು ಮಾಡೋ ಹಾಡು ಯಾವುದದು?
ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಅದ್ಭುತ ಹಾಡೋದಲ್ಲ, ಆ ಕಾಲವನ್ನು ಇಲ್ಲೇ ಬೆಕ್ಕು ಬೆಕ್ಕು ಹಾರುತ್ತಿದೆ ನೋಡಿದಿರಾ ಎಂಬ ಅಣಕವಾಡುವನ್ನು ರಚಿಸಿದ್ದಾರೆ. ಎಲ್ಲರನ್ನು ನಗಿಸ್ತಾ ಇದ್ದಾರೆ. ಈರುಳಿರಲು ಮಾಡವು ಬೆಳಗ್ಗೆ ಅತ್ತಲೆತ್ತಲೋ ಕತ್ತಲೆಯೊಳಗೆ ಯಾವುದು ಎಂದು ಕೇಳುವ ಹೊತ್ತಿನ ಒಳಗೆ ಬೆಕ್ಕು ಹಾರುತ್ತಿದೆ ನೋಡಿದಿರಾ. ಅದರ ಬಣ್ಣ ಎಂಥದಿತ್ತು ಬೆಕ್ಕಿಂದು? ಕಾಡಿಗೆಗಿಂತಲೂ ಕಪ್ಪೋ ಬಣ್ಣ, ಕತ್ತಲಗೆ ಕಾಲೊಡೆದವೋ ಅಣ್ಣ. ಬೆಕ್ಕು ಹಾರುತ್ತಿದೆ ನೋಡಿದ್ರಾ ಅಂಥೇಳಿ ಅದ್ಭುತವಾದ ಇದು ನಡೀತಾರೆ. ತಮ್ಮ ಒಂದು ಗಂಭೀರ ಕವನಕ್ಕೆ ತಾವೇ ಒಂದು ಅಣಕವಾಡನ್ನು ಬರೆದದ್ದು ಅವರ ಹುಟ್ಟು ವಿನೋದ ದೃಷ್ಟಿಗೆ ಉದಾಹರಣೆಯಾಗಿದೆ ಅಂತಾರೆ. ಅಂದರೆ ಅವರಲ್ಲಿ ಅಷ್ಟು ವಿನೋದ ದೃಷ್ಟಿ ಇದೆ ಅಂತ ಹೇಳ್ತಾರೆ. ಅದರಂತೆ ವರೆದು ತಗಣಿ ವರದ ಕಂಚಿ ವರದ ಅಂತ ಹೇಳಿ ಪ್ರತಿಯಾಗಿ ತಾವೇ ಬರೆದ ಅಣಕವಾಡು ವರೆದ ತಗಣಿ ವರೆದ ಅಂತ ಅದು ಒಂದು ಬರೆದಾರಂಥವ್ರು. ಆಮೇಲೆ ಏನಪ್ಪ ಅಂತಂದರೆ ಕರಿಮರಿ ನಾಯಿ, ಎಷ್ಟು ಅದ್ಭುತವಾದಂಥ ಆ ವಿನೋದ, ವಿಡಂಬನೆ, ದುಃಖ ಎಲ್ಲ ಅದರೊಳಗೆ ಒಂದು ಕವಿತೆಯೊಳಗೆ ಸೇರಿಕೊಂಡದ. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಭಟ್ಟರ ಬಾಯಿ ಒಟ್ಟಗುಡುತ್ತಿತ್ತು, ಬೆಚ್ಚರ ಮನೆಯ ಹೊಚ್ಚಲದೊಳಗೆ ನಿಂತರು ಭಟ್ಟರು ಹಣಕುತವಳಗೆ. ಆಹಾ, ಚಪ್ಪರೆ ಫಲರೇ ಭಟ್ಟರು ಕಾಯ್ದರು ಮನೆಯನು ಏನೋ ದಿಟ್ಟರು. ನಾಯಿ ಕುನ್ನಿ ಒಳಗೆ ಬರಬಾರ್ದು ಅಂಥೇಳಿ ಕಾಯ್ಕೋತ ಕೂತಿರ್ತಾರೋ. ಅಂದರೆ ಎಷ್ಟು ಒಂದು ವಿಡಂಬನೆಯಲ್ಲಿ ಸೇರಿದೆ ನೋಡು. ಕುನ್ನಿಯು ಒಳಗೆ ಬಂದೇನೆಂದಿತು, ಭಟ್ಟರು ಬಂದರೆ ಕೊಂದೇನೆಂದರು. ಕರಿಮರಿ ನಾಯಿ ಒಳಗೆ ಬಂದರೆ ಆಗಬಹುದಾದ ಮೈಲಿಗೆಯನ್ನು ತಪ್ಪಿಸಿ ಮನೆಯ ಮಡಿಯನ್ನು ಉಳಿಸಿಕೊಂಡರು ಅಂತ ಬರಿತಾ ಇದ್ದಾರೆ ಇಲ್ಲಿ. ಅಪೂರ್ವವಾದಂಥ ಈ ಒಂದು ಬೇಂದ್ರೆಯವರ ವ್ಯಂಗ್ಯ ಕವನ. ಇಲ್ಲಿ ಒಬ್ಬ ಡಾಂಭಿಕ ಪೊಳ್ಳು ದೇಶಭಕ್ತನ ಒಂದು ವಾಸ್ತವ್ಯವನ್ನು ಚಿತ್ರಿಸ್ತಾ ಇದ್ದಾರೆ ಅದ್ಭುತವಾಗಿ. ದೇಶಭಕ್ತಂದು ಇವತ್ತಿಗೂ ಅದ್ಭುತವಾದಂಥ ಒಂದು ಪದ್ಯ ದೇಶಭಕ್ತನ ಬಗ್ಗೆ. ಎಷ್ಟು ಕಂಚಾಟ ಬೆರ್ಕಿತನ ಬೇಕು, ಚೇಷ್ಟೆಯ ಇಲ್ಲದಗೆ ಎಲ್ಲಿದೆ ಪ್ರತಿಷ್ಠೆ, ಒಬ್ಬಿಬ್ಬ ಸಂಪಾದಕರು ಬಗಲಿಗೆ ಇರಲಿ ಕೊನೆಗೆ ಬಾತ್ಮೀದಾರ. ಇವರೆಲ್ಲರೂ ಬೇಕು ಸುತ್ತಮುತ್ತಲು ಒಬ್ಬ ದೇಶಭಕ್ತನಿಗೆ. ಆಮೇಲೆ ಅವ ಹೆಂಗಿರಬೇಕು ಅವ ದೇಶಭಕ್ತ? ಚುನಾವಣೆಯು ಕುದುರೆ ಶರ್ಯತ್ತು, ಲಂಚನ್ನುವು ನೀಡುತ್ತಬೇಕು, ಕೋಡಂಗಿಗಳಿಗೂ. ಅವ ಏನು ಮಾಡ್ತಾನೆ ಅದೆಷ್ಟು ಚಂದ ಹೇಳ್ತಾರೆ ನೋಡಿ ಬೇಂದ್ರೆ. ಮುಂಗಾಲು ಪುಟಿಗೆಯಲ್ಲಿ ಮುನ್ನುಗ್ಗುತ್ತಿರಬೇಕು, ಇಲ್ಲವೇ ದೊಡ್ಡ ಹುಲಿಗಳ ಬಾಲ ಎತ್ತಿ ಹಿಡಿದಿರಬೇಕು. ಅಂತೂ ಏನು ಅಡ್ನಾಡಿ ಎಂದೆನಿಸಿಕೊಂಡರು ಅಡ್ಡಿಯೇನು, ಪೇಪರಿನ ದೊಡ್ಡ ಹೆಡ್ಡಿಂಗಿನಲ್ಲಿ ಶೈನ್ ಆಗುತ್ತಿರಬೇಕು ಅಂಥೇಳಿ ಬರೀತಾರೆ. ಅದ್ಭುತವಾದ ಬರೀತಾರೆ. ಈ ರೀತಿ ಒಂದು ವಿಡಂಬನೆ ಬೇಂದ್ರೆಯವರ ವಿನೋದ ದೃಷ್ಟಿ ಎಲ್ಲ ಅದ. ಇನ್ನೊಂದು ಭಾಳ ಅದ್ಭುತವಾದ ಇದಾದೆ. ಪ್ಲೇಗು. ಆ ಹಳೆ ಕಾಲಕ್ಕೇನು ಪ್ಲೇಗ್ ಆಗ್ತಿತ್ತಿಲ್ಲ, ಊರಿನಲ್ಲಿ ಪ್ಲೇಗಿನ ಇಲಿಗಳು ಬೀಳುತ್ತಿವೆ ಎಂದು ಡಾಕ್ಟರು ಹೇಳಿದಾಗ ದೊರೆ ಹೇಳ್ತಾನೆ, ಮುಂಬೈಯಿಂದ ಸರ್ಕಾರಿ ಉತ್ತರ ಬರಲಿ, ಸರ್ಕಾರಿ ಹೇಳಿದ್ದು ಸತ್ಯ, ಕೆಲವು ಹೊತ್ತಿನ ಮೇಲೆ ಮುಂಬಯಿಯೇ ಸರ್ಕಾರಿ ತಂತಿ ಬರುತ್ತದೆ, ಇಲಿಗಳು ಪ್ಲೇಗಿನವು ನಿಜ ಎಂದು. ಆಗ ದೊರೆ ಏನು ಹೇಳುತ್ತಾರೆ? ಹರಿದು ಹಾಕಿರಿ ಆ ಕಾಗದವನ್ನು, ಇಲ್ಲಿಯ ಇಲಿಯದು ದಿಲ್ಲಿಗೇನು ತಿಳಿಯುತ್ತೆ, ಊರ ಹೊರಗಿನ ಒಡ್ಡರು ಇರುವರೋ ಎಲ್ಲರೂ ಸತ್ತರೋ, ಅವರು ದಿನಾಲು ಇಲಿಗಳನ್ನೇ ತಿನ್ನುವರಲ್ಲವೇ, ಅದೇ ನಿಜವಾದ ಪರೀಕ್ಷೆ ಅಂತ ಹಿಂಗೆ ಹೇಳ್ತಾರೆ. ಅದ್ಭುತವಾದ ಒಂದು ಬರೀತಾರೆ. ಆಮೇಲೆ ಅವರು ಎಷ್ಟೊಂದು ನಾಟಕಗಳು. ಆ ದೆವ್ವದ ಮನೆ ಮತ್ತೊಂದು ನಗೆ ನಾಟಕ, ವಿನೋದ ಜೊತೆಗೆ ವಿವೇಕವೂ ಇದೆ. ಆಮೇಲೆ ಅದು ಬರೀತಾರಂತವ್ರು ಮುನ್ನುಡಿಯಲ್ಲಿ, ಅರಿತು ಬಾಳಿದರೆ
ದೇವರ ಮನೆ, ಮರೆತು ಬಾಳಿದರೆ ದೆವ್ವನ ಮನೆ. ಅದ್ಭುತವಾದಂಥ ಬರಹ. ಅರಿತು ಬಾಳಿದರೆ ದೇವರ ಮನೆ, ಮರೆತು ಬಾಳಿದರೆ ದೆವ್ವನ ಮನೆ ಅಂತ ಹೇಳ್ತಾರೆ. ಅದ್ಭುತ. ನಮಸ್ಕಾರ ಮತ್ತೆ.